ರಿಕ್ವೆಸ್ಟು. ಮುಖ್ಯವಾಗಿ ಡಿಟೆಕ್ಟಿವ್ ತೀಕ್ಷ್ಣ ಅಂತಂದರೆ ನಾವು ಬುದ್ಧಿವಂತಿಕೆ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ತೀವಿ. ಈ ಕತೆ ಲೈನು ಹೇಗೆ ಕೇಳೋಕ್ಕಾಗಲ್ಲ ಅಂತಂದರೆ, ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಏನಿದ್ರು ಕೂಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಉಳಿಸ್ಬೇಕಾದ್ರೆ ಬುದ್ಧಿ ಪ್ರಮುಖವಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಒಳ್ಳೆ ಬುದ್ಧಿ ಇತ್ತು ಅಂದರೆ ಒಬ್ಬ ಡಿಟೆಕ್ಟಿವ್ ತೀಕ್ಷ್ಣ ಆಗ್ತಾರೆ. ಅದೇ ಕೆಟ್ಟ ಬುದ್ಧಿ ಇತ್ತು ಅಂದರೆ ಒಂದು ಕ್ಯಾರೆಕ್ಟರ್ ಹುಡ್ಕುತ್ತೆ. ಅವ್ರ ನಡುವೆ ಬುದ್ಧಿಯಲ್ಲೇ ಒಂದು ಪೈಪೋಟಿನ ತಗೊಂಡೋಗುವಂಥ ಕತೆ. ಒಂದು ಮುಖ್ಯವಾಗಿ ಏನಪ್ಪ ಹೇಳ್ತಂತಂದರೆ, ಅಂತಂದರೆ ಇಡೀ ಕಥೆಯ ಸಾರಾಂಶ ಹೇಳೋಕ್ಕಾಗಲ್ಲ. ಯಾಕೆಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಕಥೆನ ಜಡ್ಜ್ ಮಾಡೋದು ತುಂಬ ಕಷ್ಟ. ಕಥೆನ ನಾನು 1 ವರ್ಷ ಕೂಡ ಕಥೆನ ಮಾಡ್ತಾ ಹೋದೆ. ಬಟ್ ಸಿನಿಮಾನೂ ಅಷ್ಟೇ ನಾವು ತುಂಬ ಡಿವೈಡ್ ಆಗಿ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಪ್ರತಿ ಪರ್ಸನ್ ಕೂಡ ಬೇರೆ ಬೇರೆ ಥರನೇ ಮಾಡಬೇಕಾಯ್ತು. ಪ್ರತಿ ವರ್ಗನೂ ಕೂಡ ಪ್ರತಿಯೊಂದು ಸೆಟ್ ಹಾಕಬೇಕಾಗುತ್ತೆ. ಈಗ ಈ ಸಿನಿಮಾಗೆ ಸೆಟ್ ಆಗಿರೋರಪ್ಪ ಅಂದರೆ ನವೀನ್ ಅಂತ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿದ್ರು, ಜೀಕನ ಮಾಡಿದ್ರು. ಒಂದು ಸೆಟ್ಟು ನಾವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ 1 ತಿಂಗಳು ಆಗೋದು. ಹಾಗಾಗಿ ಇಡೀ ಚಿತ್ರನ ನಾವು 1 ವರ್ಷ ಟೈಮ್ ತಗೊಂಡ್ವು. ಬಟ್ ಚಿತ್ರೀಕರಣ ಮಾಡ್ಬೇಕಾದ್ರೆ ಕಡಿಮೆ ದಿನ ಮಾಡಿದ್ವು. ಬಟ್ ಸೆಟ್ಗೆ ತುಂಬ ಖರ್ಚಾಯಿತು, ರಿಚಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾರನ್ನು ನೆನಪಿಸ್ಬೇಕು ಅಂತಂದರೆ, ಇಡೀ ಸಿನಿಮಾ ಆರಂಭಕ್ಕೆ ನಮ್ಮ ಮುನಿ ಚರಣ ಹಾಗೆ ಮುನಿ ಪ್ರಸನ್ನ ಸರ್ ಅವರಿಂದನೇ ಸಿನಿಮಾ ಆಯಿತು. ಆದರೆ ಈ ಸಿನಿಮಾ ಆರಂಭ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಬಟ್ ವಿಧಿ ಏನಪ್ಪ ಅಂದ್ರೆ ಅವರಿಂದನೇ ಇದು ರಿಲೀಸ್ ಮಾಡಬೇಕಂತ ಬಂತು. ಇವರು 3 ಜನ ಸೇರಿ ಸಿನಿಮಾ ಮಾಡಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರಲಿಲ್ಲ. ಆದರೆ ಒಂದು ನಾನು ಚಿರಋಣಿ ಆಗಿರ್ತೀನಿ ಪ್ರಿಯಾಂಕಾ ಮೇಡಮ್. ಯಾಕೆಂದರೆ ಅವತ್ತು ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂತ ಯಾವುದೋ ಅಸ್ಟೆಂಟ್ ಡೈರೆಕ್ಟ್ರನ್ನ ಕರ್ಕೊಂಬಂದು ಇವತ್ತು ಡೈರೆಕ್ಟ್ರು ಮಾಡಿದ್ರು. ನಾನು ನನ್ನ ಬಗ್ಗೆನೇ ಹೇಳ್ಕೋದಿಲ್ಲ, ಯಾಕಂದರೆ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಿಯಾಂಕಾ ಮೇಡಮ್ ನಾನು ಚಿರಋಣಿ ಆಗಿರ್ತೀನಿ. ಈ 3 ಜನ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ನೆನ್ಪಿಟ್ಕೊತೀನಿ. ಒಂದು ಪುರುಷೋತ್ತಮ್ ಸಾರು, ಮುನಿಚರಣ್ ಸಾರು, ಹಾಗೆ ಪ್ರಸನ್ನ ಸಾರು. ಈ ಮಾತನ್ನು ಮುಗಿಸ್ತೀನಿ. ಲಾಸ್ಟ್ ಎಲ್ಲ ಸಮಯ ಸಿಕ್ಕರು ಮಾತಾಡ್ತೀನಿ. ಒಳ್ಳೆದಾಗಿ ಜಯದುರ್ಗ ಮಾತಾ ಎಲ್ಲ ಮಾಧ್ಯಮದವ್ರಿಗೆ ಈ ಸಿನಿಮಾ ಸಂಕಲನಕಾರಾಗಿ ನಾನು ಹೇಳಬೇಕು ಅಂತಂದರೆ, ಈ ಸಿನಿಮಾನ 180 ಡೇಸ್ ಎಡಿಟ್ ಮಾಡಿದ್ದೀನಿ. ಅಷ್ಟು ಸಿನಿಮಾ ಶೂಟಿಂಗ್ ಮಾಡಿದ್ದು ಮಾತ್ರ ಸಿನಿಮಾ ಶೂಟಿಂಗು 31 ದಿವಸ ಶೂಟ್ ಮಾಡಿದ್ದಾರೆ. ಬಟ್ ಆ್ಯಸ್ ಎ ಡೈರೆಕ್ಟರು ಹೇಗೆ ಮಾಡ್ತಿದ್ರು ಅಂದರೆ, ನನಗೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಿಂಗೆ ಏನು ತಿಂತೀಯಾ, ಏನು ಬಿಡ್ತೀಯಾ ಎಲ್ಲನೂ ಕೇಳ್ಕೊಂಡು ತರಿಸಿರೋದು. ಊಟ ಕೊಟ್ಬಿಟ್ಟು ಟೇಬಲ್ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಏನು ಹೇಳ್ತಾರೆ, ಅವ್ರದ್ದು ಡ್ರೀಮ್ ಹೇಗೆ ಕಟ್ಟಬೇಕು ಅನ್ನೋದು ಪ್ರತಿಯೊಂದೂ ಬಿಡ್ತಿರಲಿಲ್ಲ. ಆಮೇಲೆ 15ರಿಂದ 16 ವರ್ಷ ಎಡಿಟ್ ಚೇಂಜ್ ಆಗಿದೆ. ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಇದನ್ನು ಆಲ್ರೆಡಿ ಸುಮಾರು ಸೆನ್ಸಾರ್ ಮಂಡಳಿಯವರು ನೋಡಿದ್ದಾರೆ ಮತ್ತು ತುಂಬ 100 ಜನ ಸಿನಿಮಾದವ್ರು ನೋಡಿದ್ದಾರೆ. ಬಟ್ ಯಾವುದೂ ನೆಗೆಟಿವ್ ಪಾಯಿಂಟ್ ಬಂದಿಲ್ಲ. ಮತ್ತು ನನ್ನ ಕೆರಿಯರಲ್ಲಿ ಇದು ಮೊದಲನೇ ಸಿನಿಮಾ ಅಂತ ಅಲ್ಲ, ನಂದು ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ. ಬಟ್ ಹಿಟ್ ಸಿಕ್ಕಿಲ್ಲ. ಈ ಸಿನಿಮಾದಿಂದ ನನಗೆ ಅದು ಜಯ ಸಿಗ್ತದೆ ಅಂತ ನಾನು ತುಂಬ ಅಂದರೆ ನಂಬಿಕೆ ಇದೆ, ಹಾಗೆ ಆಗುತ್ತೆ ಅದು. ಮತ್ತು ಈ ಅವಕಾಶ ಕೊಟ್ಟಂಥ ರಘು ಸರ್ಗಾಲಿ, ಪ್ರೊಡ್ಯೂಸರ್ಗಳಾಗಲಿ, ಮತ್ತು ನಮ್ಮ DOP ಮನು ಅವರು, ಮತ್ತು PR ಮ್ಯೂಸಿಕ್ ಅವರು, ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. 180 ದಿನ ಆಗ್ತಾವ್ರಿ. 16ರಿಂದ 17 ವರ್ಷನು ಈಗ ಏನು ಮಾಡ್ತಿದ್ರು ಅಂದರೆ, ಡೈರೆಕ್ಟರ್ 51 ವರ್ಷ ಎಡಿಟ್ ಮಾಡಿ ಕಳಿಸೋರು. ತಿರ್ಗಾ ನಾಳೆ ಅದು ಏನು ಯೋಚನೆ ಮಾಡ್ತೀರಿ ಅಂತ ಗೊತ್ತಿಲ್ಲ, ತಿರ್ಗಾ ಬಾಪ ಅನ್ನೋರು, ತಿರ್ಗಾ ಕರೆಸ್ಕೊಳ್ಳೋದು. ಅದು ಒಂದು ಸೀನ್ನೇ ಮಿನಿಮಮ್ ಒಂದು 5-6 ಥರ ಎಡಿಟ್ ಮಾಡಿಸೋರು. ಆಮೇಲೆ ಈ ಸಿನಿಮಾದ ಏನಂತಂದರೆ, ಸ್ಟಾರ್ಟಿಂಗ್ 10 ನಿಮಿಷ ನೋಡಿಲ್ಲ ಅಂದರೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಮತ್ತು ತುಂಬ ಸ್ಪೀಡ್ ಕಟ್ಟಿದೆ. ಮತ್ತು ಇದನ್ನ ತುಂಬ ಬುದ್ಧಿವಂತಿಕೆಯಿಂದ ರಘು ಸರು ತುಂಬ ಬುದ್ಧಿವಂತಿಕೆ ತಲೆ ಓಡಿಸಿದ್ದಾರೆ. ಅಷ್ಟು ಎಲ್ಲ ಕಲಾವಿದರಿಗೆ, ಪ್ರಿಯಾಂಕಾ ಮೇಡಮ್ಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಡಿಲೇ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಬಟ್ ಕೆಲವು ಕಾರಣದಿಂದ, ಅಂದರೆ ನಮ್ಮ ಇನ್ನೊಬ್ಬರು ನಿರ್ಮಾಪಕರ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಇಲ್ಲ ಡೈರೆಕ್ಟರ್ ಅವರ ತಂದೆ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮೆ ಇರಲಿ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಶೋ ರಿವ್ಯೂ ನೋಡಿದ್ವಿ, ಆಮೇಲೆ ಟ್ರೈಲರು ನೋಡಿದ್ದೀರಾ. ಬಟ್ ತುಂಬ ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 50ನೇ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಪತ್ರಿಕಾ ಸ್ನೇಹಿತರೆ. ಡಿಟೆಕ್ಟಿವ್ ತೀಕ್ಷ್ಣ ಟೈಟಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಪ್ರಿಯಾಂಕಾ ಅವರು, ಈ ಸಿನಿಮಾದ ಹೀರೋ. ಆಮೇಲೆ ತ್ರಿವಿಕ್ರಮ್, ತೀಕ್ಷ್ಣ ಬುದ್ಧಿಯ ತ್ರಿವಿಕ್ರಮ್ ಅಂತ ಹೇಳಿದ್ರು. ಯಾಕಂದರೆ 100 ಸತಿ ಎಡಿಟ್ ಮಾಡಿಸಿದ್ದಾರೆ ಅಂತ ಖುಷಿಯಾಗಿದೆ ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ದು ತುಂಬ ಇಂಪಾರ್ಟೆಂಟ್.
ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ, ನಮ್ದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಒಬ್ಬರೊಬ್ಬರು ಹೆಸರು ಹೇಳಿದ್ರೆ ನಾನೇ ತುಂಬ ಟೈಮ್ ತೊಗೊಳ್ತೀನಿ. ಸೊ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಫೋನಲ್ಲಿ ಯಾರೋ ನಾವು ಹಿಂಗಂದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾವು ಯಾರಿಗ ಫೋನ್ ಮಾಡಿದ್ರೆ ಹಲೋ ಹವರ್ ಯು, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದೀರಾ ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ಏನಕ್ಕೆ ಫೋನ್ ಮಾಡಿದ್ರು ಆ ಮಾತಕ್ಕೆ ಮಾಡ್ತಾ ಇದ್ರಿ. ಅವ್ರು ಹಂಗೆಲ್ಲ ಫೋನ್ ಮಾಡಿ ರೋಗ ಎಲ್ಲಿದ್ದೀರಾ, ಹೌದು ಹಿಂಗೆ ಹಂಗೆ ತಕ್ಕಂಗೆ ಕಟ್ ಮಾಡ್ತಾರೆ ಸರ್ ಅಂತ. ಮತ್ತೆ ನಾನು ಮಾತಾಡೋಲ್ಲ, ಅವ್ರು ಏನು ಬೇಕೋ ಅದು ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನೇನೋ ಮಾತಾಡ್ಬೇಕಂದ್ರೆ ಮತ್ತೆ ಫೋನ್ ಮಾಡಬೇಕು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಾಗಿರುತ್ತೆ ಅವ್ರ ಮೈಂಡ್ ಏನು ಬೇಕೋ ಅದು ಮಾತ್ರ ಮಾಡ್ತಾರೆ. ಸೊ ಈ ಮೂವಿ ಸೀರಿಯಲ್ ಥರ ಇರಲ್ಲ, ತುಂಬ ಶಾರ್ಟ್ ಕಟ್ಟಲ್ಲಿ ಎಡಿಟರ್ ಹೇಳೋ ಥರ ಫುಲ್ ಫಾಸ್ಟ್ ಇರುತ್ತೆ. ಒಂಚೂರು ನೀವು ಅಲ್ಲಿದ್ರೂ ನಿಮಗೆ ಕತೆ ಅರ್ಥ ಆಗಲ್ಲ. ಸೊ ಆ ಥರ ಸ್ಪೀಡ್ ಕಟ್ಟಲ್ಲಿ ಮಾಡಿದ್ದಾರೆ. ಇದು ಟೀಸರ್ ನೋಡ್ಬೋದು, ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತೆ ನಮ್ದು ಮೇಡಮ್ ಅವ್ರಿಗೆ ಹೇಳಬೇಕು, ಯಾಕಂದ್ರೆ ಅವರು ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಒನ್ ಮೋರ್ ಮೂವಿ. ಅವ್ರ ಡೆಡಿಕೇಶನ್ ನಾನು ನೋಡಿದ್ದೀನಿ ಇನ್ನೊಂದು ಮೂವಿಯಲ್ಲಿ. ಇಬ್ರು ಒಂದು ಫೈಟ್ ಮಾಡಿದ್ವಿ ನಾವು. ಹುಡುಗರು ಫೈಟ್ ಮಾಡೋದಕ್ಕೆ ತುಂಬಾ ಯೋಚನೆ ಮಾಡ್ತೀವಿ, ಹಿಂಗ್ ಮಾಡ್ಬೋದಾ ಹಿಂಗನ್ನ ಹರ್ಟ್ ಆಗುತ್ತಾ ಅಂತ. ಅವ್ರು ಹಂಗೆಲ್ಲ ಬಂದು ಇದು ಮಾಡ್ಬೋದಾ ಮಾಡೋಣ, ಇದು ಮಾಡ್ಬೋದಾ ಮಾಡೋಣ, ಆ ತರ ಡೆಡಿಕೇಶನ್ ಮಾಡ್ತಾರೆ. ಮತ್ತೆ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ನನ್ನ ಹಿರಿಯ ಕಲಾವಿದರು ಪ್ರಿಯಾಂಕಾ ಮೇಡಮ್ ಹಾಗೆ ರಘು ಸರ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮುಖ್ಯವಾಗಿ ಈ ಪಾತ್ರ ಹೇಳ್ಬೇಕಂದ್ರೆ, ರಘು ಸರ್ ನನಗೆ ಆಫೀಸಿಗೆ ಕರೆದ್ಬಿಟ್ಟು, ಸರಿ ಕೂದಲು ಹೀಗೆ ಇರುತ್ತೋ ಅಥವಾ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಸರಿ ಯಾಕೆ ಸರ್ ಅಂದೆ. ಇಲ್ಲ, ಇದರಲ್ಲಿ 2 ಪಾತ್ರ ಇದೆ, ಒಂದು ಮೇನ್ ವಿಲನ್ನು, ಇನ್ನೊಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ. ಸರ್ ನಾನು ವಿಲನ್ನೇ ಮಾಡ್ತೀನಿ ಸರ್, ನಾನು ಪ್ಯಾರ್ ಸಪೋರ್ಟಿಂಗ್ ಮಾಡಲ್ಲ ಅಂದೆ. ಅಲ್ಲ ಸರ್, ಅವಾಗ ಸರಿ ಹಾಗಿದ್ರೆ ಈ ಗೆಟಪ್ ಹೀಗೆ ಇರಲಿ ಅಂತಂದ್ರು. ಇದರಲ್ಲಿ ನನ್ನ ಪಾತ್ರ ವಾಲಿ ಅಂತ ಹೇಳಿ. ಈ ಸಿನಿಮಾದಲ್ಲಿ ಪಾತ್ರನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಅವ್ರ ಜೊತೆ ನಾನು ಫೈಟ್ ಮಾಡ್ಬೇಕಾದ್ರೆ ನನಗೆ ಒಂದ್ ಕಡೆ ಹೆದರಿಕೆ ಇತ್ತು, ಎಲ್ಲಿ ನಾನು ಅವರಿಗೆ ಅಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಹರ್ಟ್ ಮಾಡ್ಬಿಡ್ತೀನೋ ಅಂತ ಹೇಳಿ. ಬಟ್ ಮೇಡಮ್ ಎಷ್ಟು ಸಪೋರ್ಟ್ ಮಾಡೋರು ಅಂತಂದ್ರೆ, ನೀವು ಅಲ್ಲಿಗೆ ಯಾಕ್ರಿ ಒದಿತಾ ಇದ್ದೀರಾ, ಕರೆಕ್ಟಾಗಿ ಒದಿಬೇಕಾದ ಪೋಷನಿಗೆ ಒದಿರಿ ಅಂತೇಳಿ. ನಿಜವಾಗ್ಲೂ ಮೇಡಮ್ ಒಂದ್ಸಲ ಬೆನ್ನಿಗೆ ಒದಿಬೇಕಾದ್ರೆ ಜೋರಾಗಿ ಓದ್ಬಿಟ್ಟಿದೆ. ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು. ಸಾರಿ ಮೇಡಮ್, ಬೇಜಾರು ಮಾಡ್ಕೊ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಈ ಮೂವಿಯಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ನಾನು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದ್ರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ ಐ ವಾಸ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಪ್ರಿಯಾಂಕಾ ಮೇಡಮ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು 50th ಮೂವಿಗೆ. ತುಂಬ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ 50th ಮೂವಿಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳ್ದ ಹಾಗೆ ಎಮೋಷ್ನಲ್ ಪಾತ್ರನೇ. ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕತೆ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ. ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು. ಬಿಕಾಸ್ ನನಗಿನ್ನೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಬಟ್ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್.
ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ವಿ. ಅವ್ರು ತುಂಬ ಒಂದು ಪಿಲ್ಲರ್ ಥರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗಬೇಕು, ಲಾಸ್ಟ್ ಮಂತ್ವರೆಗೂ ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು ರಿಲೀಸ್ ಮಾಡಬೇಕಂತ. ಇವತ್ತು ಅವ್ರು ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಆ್ಯಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಟ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ಮ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ ಆ್ಯಂಡ್ ಆ ಫ್ಯಾಮಿಲಿ ಸಪೋರ್ಟಿಂದಾನೇ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೆ. ಆ್ಯಂಡ್ ನನ್ನ ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವ್ರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಅದೇ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು, ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಹಾಗೆ ಆನ್ ದ ಸ್ಟೇಜ್ whoever I have worked with in this film, ನಾವು ಎಡಿಟೆಡ್ ಇಂದ ಹಿಡಿದು ಎಲ್ಲರೂ, ಪುರುಷೋತ್ತಮ್ ಅವರು, ಶ್ರೀಧರ್ ಅವ್ರ ಜೊತೆ ನಂದು ಐ ಥಿಂಕ್ ದಿಸ್ ಇಸ್ 4th or 5th ಫಿಲ್ಮ್. ಸೊ ಹೀ ಈಸ್ ಮೈ ಲಕ್ಕಿ ಮ್ಯಾಸ್ಕಾಟ್ ಮಮ್ಮಿಯಿಂದ. ಆ್ಯಂಡ್ ಈ ಮೂವಿ ಐ ಥಿಂಕ್ ಪೂಜಾದಲ್ಲಿ ಆಯುಷ್ ಬಂದಿದ್ರು. ಸೊ ಇವತ್ತು ಆಯುಷ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ದಿಸ್ ಇಯರ್ ನಂದು 50th ನಾನು ಹೋಪ್ಫುಲಿ ಆಯುಷ್ದು ಫಿಲ್ಮು ಈ ವರ್ಷನೂ ಬರುತ್ತೆ. ಸೊ ದ್ಯಾಟ್ ಇಸ್ ಆಲ್ಸೋ ಅ ವೆರಿ ಬಿಗ್ ಮೈಲ್ ಸ್ಟೋನ್ ಫಾರ್ ಮೀ. ಸೊ ತುಂಬ ಖುಷಿ ಆಗ್ತಿದೆ ತಾಯಿಯಾಗಿ. ಆ್ಯಂಡ್ ಐ ಥಿಂಕ್ ಆಲ್ ಐ ವಾಂಟ್ ಟು ಆಸ್ಕ್ ಇಸ್ ದಟ್ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ತುಂಬ ಮುಖ್ಯ. ಇಷ್ಟು ವರ್ಷ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನನ್ನ ಕರಿಯರ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ದಟ್ ನೀವೆಲ್ಲರೂ ಇದನ್ನ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸಲ್ಲಿ ನೋಡ್ಕೊಂಡು ಬನ್ನಿ. And thank you so much. And it's coming near Independence Day. So wishing you all lots of love. Thank you, thank you, thank you. ಗೊತ್ತಿರೋ ಸಿನಿಮಾ. ನಾನೊಬ್ಬ ಹಳ್ಳಿ ರೈತನ ಮಗ. ಇವಾಗಲೂ ಅಷ್ಟೇ ಇಲ್ಲಾರ ಕೆಲಸ ಹೋಗಿ ಊರ್ಗ ಕೆಲಸ ಮಾಡ್ತೀನಿ, ಭತ್ತ ಎಲ್ಲ ಬೆಳಿತೀವಿ. ಆದರೆ ಏನಪ್ಪ ಅಂದರೆ ಈ ಸಿನಿಮಾದ ನಾನು ನೀವೇನು ನೋಡಿರ್ತೀರ ಅದು ಸಾರ್ ಆ್ಯಕ್ಚುಲಿ ಒಂದು ಸಂಸ್ಬೇಕು. ಇವ್ರಿಗೆ ಕಥೆನೇ ಹೇಳಿಲ್ಲ ಇದುವರೆಗೂ, ಆದರೆ ಅವ್ರ ಪೋರ್ಸನ್ ಮಾತ್ರ ಹೇಳ್ತೀನಿ. ಹಾಗಾಗಿ ಅವ್ರು ಕೇಳಿದ್ರು ನನಗೆ ಇವಾಗ ಕಥೆನೇ ಹೇಳಿಲ್ಲ, ನಿನ್ನ ಏನು ಮಾತಾಡಿ ಅಂತ. ಅವ್ರ ಪೋರ್ಷನ್ ಇದೆ ಬಟ್ ಕತೆ ಹೇಳಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಸರ್, ಇಲ್ಲಿ ಇನ್ನೊಂದು ರಿಕ್ವೆಸ್ಟು. ಈ ಸಿನಿಮಾದಲ್ಲಿ 3 ಥಾಟ್ ವೆರಿ ಇಂಪಾರ್ಟೆಂಟ್ ಸರ್. ಈ ಜಗತ್ತಲ್ಲಿ ಎಲ್ಲರೂ ಕೂಡ ಒಂದು ಸರ್ಟಿಫಿಕೇಟ್ ಬೇಕು. ಒಂದು ಡಾಕ್ಟರ್ ಆಗಬೇಕು ಅಂತಂದರೆ, ಒಬ್ಬ ಲಾಯರ್ ಆಗಬೇಕು, ಎಲ್ಲ ಬೇಕು. ಅದು ಡಿಟೆಕ್ಟಿವ್ ಆಗಿ ನಮ್ಮ ಸಿನಿಮಾದಲ್ಲಿ ಯಾವುದೇ ಅವ್ರು ಓದಿರಲ್ಲ. ಅದೇ ಕಥೆನ ಪ್ರಮುಖವಾದ ಒಂದು ಲೈನು. ಇದು ಹುಟ್ಟಿರೋ ಕಾರಣ ಏನಪ್ಪ ಅಂತಂದರೆ, ಫಸ್ಟು ನಾವು ಕೊರಗಾಜ್ ಅಂತ ಒಂದು ದೇವರಿಗೆ ನಾವು ಮತ್ತೆ ಇವ್ರು ಹೋದಾಗ ಅವತ್ತು ಬಂದು ಆ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ನಾನು ಹೇಳಿದೆ. ಒಂದು ಡಿಟೆಕ್ಟಿವ್ ಬಗ್ಗೆ ಮಾತಾಡಬೇಕಾದ್ರೆ ಮೇಡಮ್ ಹೇಳಿದೆ, ಸರ್ ತೀಕ್ಷ್ಣ ಅನ್ನೋ ಕ್ಯಾರೆಕ್ಟರ್ ಇದೆ ಮೇಡಮ್, ಈ ಥರ ಅವಳು ಓದಿರಲ್ಲ, ಅನ್ಎಜುಕೇಟೆಡ್ ಇರ್ತಂದಾಗ ಅವತ್ತೇ ಹೇಳಿದ್ರು ಅವರು. ಮನೆಗೆ ಹೋಗಿ ಉಪಿ ಜೊತೆ ಡಿಸ್ಕಷನ್ ಮಾಡಿ ಟೈಟ್ಲು ಬೇರೆ ಇಕ್ಕಣ ಇಲ್ಲ ತೀಕ್ಷ್ಣ ಇಕ್ಕಿ ಅಂತ. ಈ ಟೈಟ್ಲ್ಗೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಉಪಿ ಸರ್. ಯಾಕಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಡಿಟೆಕ್ಟಿವ್ ತೀಕ್ಷ್ಣ ಅನ್ನೋ ಟೈಟ್ಲನ್ನ ಇಕ್ಕು ಚೆನ್ನಾಗಿದೆ ಅಂತ. ಆಕ್ಚುಲಿ ಇದು ಪೇಪರಲ್ಲಿ ಹೇಳ್ಬೇಕಾದ್ರೆ ಅವತ್ತು ಟೈಟ್ಲೇ ಇರಲಿಲ್ಲ. ಈ ಕ್ಯಾರೆಕ್ಟರ್ ಹಿಡ್ಕೊಂಡೆ ಅವತ್ತು ಎಲ್ಲ ಕಡೆ ಪೇಪರ್ ಆರ್ಟಿಕಲ್ ಮಾಡಿದ್ರಿ. ಯಾಕಂದ್ರೆ ಇಷ್ಟು ಪೇಪರ್ಗೆ ನೀವೇ ಕಾರಣ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ಇತ್ತು ಈ ಟೈಟ್ಲು ಕಾರಣ ಉಪೇಂದ್ರ ಸರ್. ನಾನು